ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕರ್ನಾಟಕ ಎಂಬುದು ಕೇವಲ ನೆಲವಲ್ಲ, ಅದು ಕನ್ನಡಿಗರ ಭಾವನೆ ಮತ್ತು ಬಾಂಧವ್ಯವಾಗಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಸಂಭ್ರಮದ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಚಿವರು ಮಾತನಾಡಿದರು. ಕನ್ನಡ, ಕರ್ನಾಟಕ, ಕರುನಾಡು ಎಂಬುದು ಕೇವಲ ನೆಲ ಮತ್ತು ಭಾಷೆಯಲ್ಲ, ಅದು ಕನ್ನಡಿಗರ ಭಾವನೆ ಮತ್ತು ಬಾಂಧವ್ಯವಾಗಿದ್ದು, ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ನಿತ್ಯೋತ್ಸವ ಆಗಬೇಕೆಂದು ಕರೆ ನೀಡಿದರು. ದೇಶದಲ್ಲಿ ಕನ್ನಡ ಭಾಷಾ ಸಾಹಿತ್ಯಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವುದು ಹೆಮ್ಮೆಯ ವಿಚಾರ. ಇಂದು ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇರುವ ಕನ್ನಡ ರಾಜ್ಯೋತ್ಸವದ ಹಿಂದೆ ಸಹಸ್ರಾರು ಕನ್ನಡಿಗರು ಆಡಳಿತಾತ್ಮಕ ಹಾಗೂ ಭಾವನಾತ್ಮಕ ಐಕ್ಯತೆಗಾಗಿ ಹಗಲಿರುಳು ದುಡಿದಿದ್ದಾರೆ. ಅಂತಹ ಎಲ್ಲ ಮಹಾನ್ ಚೇತನಗಳಿಂದ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳಬೇಕೆಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕೊಡಗು ಜಿಲ್ಲೆ ಮತ್ತು ಕನ್ನಡ ನಾಡಿನ ಅಭಿವೃದ್ಧಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕನ್ನಡ ನಾಡು ನುಡಿಗೆ ವಿಶೇಷ ಆದ್ಯತೆ ನೀಡಿರುವುದು ವಿಶೇಷವಾಗಿದೆ. ಯುವಜನರು ಕನ್ನಡ ನಾಡು ನುಡಿ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಕಲೆಯ ಬಗ್ಗೆ ಅಭಿರುಚಿ ಬೆಳೆಸಿಕೊಳ್ಳುವ ಮೂಲಕ ನಮ್ಮ ಶ್ರೀಮಂತ ಪರಂಪರೆಯ ನೈಜ ವಾರಸುದಾರರಾಗಿ ಕನ್ನಡತನವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಜಿಲ್ಲಾಧಿಕಾರಿ ಅವರ PD ಖಾತೆಯಲ್ಲಿ 10 ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ. ಕೊಡಗು ಜಿಲ್ಲೆಯಲ್ಲಿ 3 ಮಾನವ ಹಾನಿ ಸಂಭವಿಸಿದ್ದು, ತಲಾ 5 ಲಕ್ಷಗಳಿಂದ ಸಂಬಂಧಪಟ್ಟವರಿಗೆ ಪಾವತಿಸಲಾಗುತ್ತೆ. 52 ಮನೆಗಳು ಪೂರ್ಣ ಹಾನಿಯಾಗಿವೆ, 194 ಮನೆಗಳು ತೀವ್ರ ಹಾನಿ ಹಾಗೂ 88 ಮನೆಗಳು ಭಾಗಶಃ ಹಾನಿಯಾಗಿವೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 28 ಜಾನುವಾರುಗಳಿಗೆ ಹಾನಿಯಾಗಿದ್ದು, ಸಂಬಂಧಪಟ್ಟವರಿಗೆ ಅಗತ್ಯ ಪರಿಹಾರ ಪಾವತಿಸಲಾಗಿದೆ ಎಂದರು. ಗೃಹ ರಕ್ಷಕ ದಳದ ತಂಡವನ್ನ ಶ್ರೀ ಕವನ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಇವರ ನೇತೃತ್ವದಲ್ಲಿ ಫೀಲ್ಡ್ ಮಾರ್ಷಲ್ KM ಕಾಲೇಜ್ ಮಡಿಕೇರಿ ಇದರ NCC ತಂಡ, ಕುಮಾರಿ ಸಿಂಚನ ವೈಎ ಇವರ ನೇತೃತ್ವದ NCC ತಂಡ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಮಡಿಕೇರಿ ಇವರನ್ನು ಹಿಂಬಾಲಿಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲಾ NCC ತಂಡ, ಕುಮಾರಿ ಲಕ್ಷಾ P ದಿನೇಶ್ ಇವರ ನೇತೃತ್ವದಲ್ಲಿ. ಮುಂದುವರಿಯುತ್ತಾ PM ಶ್ರೀ ಜವಾಹರ್ ನವೋದಯ ಶಾಲೆ NCC ತಂಡ, ಕುಮಾರಿ ಗೌತಮಿ HP ಇವರ ನೇತೃತ್ವದಲ್ಲಿ. ಶಿಸ್ತು ಸಂಯಮದಿಂದ ಮುಂದೆ ಸಾಗುತ್ತಿದೆ. ಕುಮಾರಿ ಲಹರಿ ಗೌಡ MD ಇವರ ನೇತೃತ್ವದಲ್ಲಿ ಸಂತ ಜೋಸೆಫರ ಪ್ರೌಢಶಾಲೆ ಮಡಿಕೇರಿಯ NCC ತಂಡ. ಕೊಡಗು ವಿದ್ಯಾಲಯದ NCC ತಂಡವನ್ನ ಕುಮಾರಿ ಶ್ರೀ ಇವರು ನೇತಾರರಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಏಕರೂಪದ ಸ್ಥಿರವಾದ ನಡಿಗೆಯೊಂದಿಗೆ ತನ್ನ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಇವರ ನೇತೃತ್ವದಲ್ಲಿ. ನಾವು ಕನ್ನಡಿಗರು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬೆಲೆಯಲ್ಲಿದೆಯೋ ಸದಾಭಿಮಾನದ ಗೂಡು ಎಂದು
ಉಯ್ಯಗೋಳ ನಾರಾಯಣರಾವ್ ಕನ್ನಡ ನಾಡಿನ ಬಗ್ಗೆ ಭಾವಪೂರ್ವಕವಾಗಿ ವರ್ಣಿಸಿದ್ದಾರೆ. ನವೆಂಬರ್ 1 ಕನ್ನಡಿಗ ಹೆಮ್ಮೆ ಪಡುವ ದಿನ. ಕನ್ನಡ ರಾಜ್ಯೋತ್ಸವವನ್ನು ಸಮಾರಂಭದಿಂದ ಆಚರಿಸುತ್ತೇವೆ. ಎಲ್ಲರಿಗೂ ತಾಯಿ ಭುವನೇಶ್ವರಿ ದೇವಿ ಸಂತಸ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇಶದಲ್ಲಿ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಹೆಚ್ಚು ದೊರೆತಿರುವುದು ವಿಶೇಷವೇ ಸರಿ. ಇಂದು ಹೆಮ್ಮೆಯಿಂದ ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಹಿಂದೆ ನಮ್ಮ ನಾಡಿನ ಏಕೀಕರಣಕ್ಕಾಗಿ ಶ್ರಮಿಸಿದ ಮಹನೀಯರ ಹೋರಾಟವಿದೆ. ಸಹಸ್ರಾರು ಜನ ಕನ್ನಡಿಗರು ಆಡಳಿತಾತ್ಮಕ ಹಾಗೂ ಭಾವನಾತ್ಮಕ ಐಕ್ಯತೆಗಾಗಿ ಹಗಲೆಲ್ಲೂ ದುಡಿದಿದ್ದಾರೆ. ಅಂತ ಎಲ್ಲ ಮಹಾನ್ ಚೇತನನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಕನ್ನಡ, ಕರ್ನಾಟಕ, ಕರ್ನಾಡು ಎಂಬುದ ಕೇವಲ ಬರೀ ನೆಲ ಮತ್ತು ಭಾಷೆಯಲ್ಲಿ ಅದೊಂದು ಕನ್ನಡಿಗರ ಭಾವನಾ ಮತ್ತು ಬಾಂಧವ್ಯವಾಗಿದೆ. ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರಿಗೂ ನಿತ್ಯೋತ್ಸವವಾಗಲಿ ಅಂತೇಳಿ ಬಯಸಿದ್ದೀವಿ. ಇದನ್ನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಲವು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಎಲ್ಲ ಜನರ ಮನೆ ಗೆದ್ದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದರಲ್ಲಿ ಶಕ್ತಿ ಯೋಜನೆ ಆಗಿ ಅಡಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,40,27,793 ಮಹಿಳೆಯರು ಇಲ್ಲಿವರೆಗೂ ಫ್ರೀಯಾಗಿ ಬಸ್ಗಳಲ್ಲಿ ತಿರುಗಾಡಿರ್ತಕ್ಕಂಥ ಕೊಡಗು ಜಿಲ್ಲೆಯಲ್ಲಿ. ಆದರೆ ಪ್ರತಿನಿತ್ಯ 16,033 ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಾಗಾಗಿ 2025ರಿಂದ ಈಗ 10% ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಮಗೆ ತಿಳಿಸಬಯಸ್ತೇನೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಈ ಯೋಜನೆ ಜಿಲ್ಲೆಯಲ್ಲಿ ಒಟ್ಟಿಗೆ 1,17,085 ಫಲಾನುಭವಿಗಳಿಗೆ ಇವತ್ತು ಮಾನ್ಯರೇ, ಕನ್ನಡ ರಾಜ್ಯೋತ್ಸವ ಕವಾಯಿತು ಮುಕ್ತಾಯಗೊಳಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಸರ್ವರು, ಮಾನ್ಯ ಜಿಲ್ಲಾಧಿಕಾರಿಗಳು, ರಾಷ್ಟ್ರೀಯ ಮಾರ್ಗದರ್ಶನದಲ್ಲಿ ಈ ಸುಂದರ ಶಿಸ್ತಿನ ಕ್ಷಣ ಭಾಗಿಯಾಯಿತು. ಕನ್ನಡ ನಾಡಿನ ವೀರರ ಮಣಿಯ ಕಂಡು ಭೂಮಿಯ ವೀರನಾಗಿ ಗೊತ್ತೈತ್ರಿ, ನೀನು ಹಿಂದೆ ಹೋಗು ಮುಂದೆ ಹೋಗುತ್ತಿಲ್ಲ ಹೇಳೋದು. ತಮ್ಮಲ್ಲಿ ಈ ಮೂಲಕ ಗೌರವಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ ಮೇಡಮ್. ಇಲ್ಲಿನ ಪುಟಾಣಿಗಳು ಕೋಲಾರದ ಮಂಡಲಿ ಬೆಳೆವಿ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾಗ. ಕೀರ್ತಿ ತಂದಿರುವಂತಹ ಜೆನಿಫರ್ ಬೋರಮ್ಮ ಕಣ್ಣೂರು, ಲಾಸ್ಯ ಎಂಎಲ್ ಅಟಲ್ ಬಿಹಾರಿ ವಾಜಪೇಯಿ. ಸೋಮವಾರಪೇಟೆ ತಾಲೂಕು ಆಡಳಿತ ಮಂಡಳಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅರಿಶಿನ ಕುಂಕುಮ ಶೋಭಿತೆಯಾಗಿರುವಂತಹ ಭುವನೇಶ್ವರಿ ತಾಯಿಯ ಧ್ವಜ, ಕನ್ನಡ ನಾಡಿನ ಧ್ವಜಾರೋಹಣವನ್ನು ಮಾನ್ಯ ತಹಶೀಲ್ದಾರ್ ನೆರವೇರಿಸಿಕೊಟ್ಟು ಪಟ್ಟಣದ ಜೆಸಿ ವೇದಿಕೆ ಮುಂಭಾಗದಿಂದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಕಾಲೇಜಿನ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಯಿತು. ವಿದ್ಯಾರ್ಥಿಗಳ ಬ್ಯಾಂಡ್ ನೋಡುಗರನ್ನ ಆಕರ್ಷಿಸಿತು. ಕಾರ್ಯಕ್ರಮದ ನಾಡ ಧ್ವಜಾರೋಹಣವನ್ನು ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ನೆರವೇರಿಸಿ
ನಂತರ ಸಭೆಯಲ್ಲಿ ಮಾತನಾಡಿದವರು, ಸಾಹಿತ್ಯವು ಕತ್ತಲೆಯ ಮನಸ್ಸಿಗೆ ದೀಪ ಹಚ್ಚುವ ಶಕ್ತಿಯನ್ನು ಹೊಂದಿದೆ. ಕಾವ್ಯ, ಕತೆ, ಕಾದಂಬರಿ, ನಾಟಕ ಇವು ಎಲ್ಲವೂ ಮಾನವೀಯ ಮೌಲ್ಯಗಳಿಂದ ಸಾರುತ್ತವೆ. ರಾಜ್ಯೋತ್ಸವ ಕೇವಲ ಆಚರಣೆಯ ದಿನವಲ್ಲ, ಅದು ಕನ್ನಡಿಗರ ಆತ್ಮ ಗೌರವದ ದಿನ ಅಂತ ಹೇಳಿದರು. ಬೇರೆ ಭಾಷೆಗಳಿಂದ ಕಲಿಯಬೇಕು, ಆದರೆ ಮಾತೃಭಾಷೆಯಿಂದ ಸದಾ ಹೃದಯದಲ್ಲಿಟ್ಟುಕೊಂಡು ಓಡಾಡಬೇಕು. ಕನ್ನಡವನ್ನ ಮಾತನಾಡಬೇಕು. ಕೆಲವು ಸಂದರ್ಭಗಳಲ್ಲಿ ಕನ್ನಡವನ್ನ ಕಲಿಸುವ ಮೂಲಕ ಭಾಷಾ ಪ್ರೇಮವನ್ನ ಮೆರೆಯಬೇಕೆಂದರು. 70ನೇ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಲ್ಲಿ ಹರಿದು ಹಂಚಿ ಹೋಗಿದಂತಹ ಕರ್ನಾಟಕದ ವಿವಿಧ ಪ್ರಾಂತ್ಯಗಳನ್ನ, ವಿವಿಧ ಭಾಗಗಳನ್ನ ಒಂದುಗೂಡಿಸಿ ಕರ್ನಾಟಕ ರಾಜ್ಯವನ್ನ ಏಕೀಕರಣವನ್ನಾಗಿ ಮಾಡಿದಂತಹ ಸುದಿನ ಈ ದಿನ. ಕರ್ನಾಟಕವು ಒಂದು ರಾಜ್ಯವಾಗಿ ರೂಪುಗೊಳ್ಳುವ ಮೊದಲು 4 ಪ್ರಾಂತ್ಯಗಳನ್ನ ಹೊಂದಿರ್ತದೆ. ಮೈಸೂರು ಸಂಸ್ಥಾನ, ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ, ಕೊಡಗು, ಹೀಗೆ ಈ ಹಿಂದೆ ಈ ಭಾಗದಲ್ಲಿ ಕನ್ನಡ ಭಾಷೆಯ ಅಭಿಮಾನವುಳ್ಳವರು, ಕನ್ನಡ ಭಾಷೆಯನ್ನ ಮಾತಾಡುವವರ ಸಂಖ್ಯೆ ಹೆಚ್ಚಿತು. ಈ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕು ಎನ್ನುವಂಥ ಹಿತದೃಷ್ಟಿಯಲ್ಲಿ 1856ರಲ್ಲಿ ಪ್ರತಿಭಟನೆಗಳು ಆರಂಭವಾಗಿದ್ದವು. ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದ ಶಿಕ್ಷಕ ಟಿ.ಎಚ್. ಸುಕುಮಾರ್ ಮಾತನಾಡಿ, ರಾಜ್ಯೋತ್ಸವವು ಕೇವಲ ಸಂಭ್ರಮದ ಹಬ್ಬವಾಗಿದ್ದರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಮಹತ್ವವನ್ನು ಜನಮನದಲ್ಲಿ ಬಿತ್ತುವ ಪ್ರಯತ್ನವಾಗಿದೆ. ಕನ್ನಡ ಭಾಷಾ ಬೆಳವಣಿಗೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಿರಿಯದಾಗಿದೆ ಎಂದರು. ಯೋಗ್ಯತೆ ಉಳ್ಳವರು ಯಾರು ಭಾಗ್ಯವನ್ನು ತರ್ತಕ್ಕಂಥವರು ಅಂಥವರನ್ನ ಈ ಧರೆಗೆ, ಈ ಮಣ್ಣಿಗೆ ಕಳಿಸು. ಆವತ್ತು ಈ ಬದುಕು, ಈ ಭೂಮಿ ಸುಂದರವಾಗ್ತದೆ ಅಂತ ಮಾತನ್ನು ಹೇಳ್ತಾರೆ. ಯೋಗ್ಯರು ಭಾಗ್ಯರು ಆದಂತಹ ನಮ್ಮ ಹಿರಿಯ ಚೇತನಗಳ ಒಂದು ತ್ಯಾಗದಿಂದ, ಬಲಿದಾನದಿಂದ, ನಿಸ್ವಾರ್ಥ ಸೇವೆಯಿಂದ ನಾವು ಈ ದಿನ ಈ ಸಂಭ್ರಮದಲ್ಲಿ, ರಾಜ್ಯೋತ್ಸವದ ಸಡಗರದಲ್ಲಿ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ. ಒಂದು ಕಡೆ ದಂಡಿಕವಿ ಹೇಳ್ತಾನೆ, ಭಾಷೆ ಎಂಬ ಬೆಳಕು ಇಲ್ಲದಿದ್ದರೆ ಇಡೀ ಜಗತ್ತು ಕತ್ತಲೆಯಲ್ಲಿ ತುಂಬಿರ್ತಿತ್ತು. ಈ ಭಾಷೆಯನ್ನ ಒಂದು ಬೆಳಕಿಗೆ ಹೋಲಿಸ್ತಾರೆ. ಇದು ಒಂದು ಬೆಳಕು. ಹೃದಯವನ್ನ ಮನುಷ್ಯನನ್ನ ಕಂಡುಕೊಳ್ಳಿಕ್ಕೆ, ಮನುಷ್ಯ ಔನ್ನತ್ಯಕ್ಕೆ ಏರ್ಲಿಕ್ಕೆ, ತನ್ನ ವ್ಯಕ್ತಿತ್ವವನ್ನ ನಿರ್ಮಾಣವನ್ನ ಮಾಡಿಕೊಳ್ಳಿಕ್ಕೆ, ಮಾನವತೆಯಿಂದ ದೈವತ್ವಕ್ಕೆ ಏರ್ಲಿಕ್ಕೆ, ಈ ಬದುಕು ಈ ಸಮಾಜದಲ್ಲಿ ಒಂದು ಸುಂದರವಾಗಿ ನಡಿಬೇಕು ಅಂತ ಹೇಳಿದ್ರೆ ಭಾಷೆ ಬೇಕು. ನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶರ್ಮಿಳಾ ರಮೇಶ್, ಹೇಮಂತ್ ಪಾರೇರ, ವಸಂತಿ ಅವರನ್ನು ಸನ್ಮಾನ ಮಾಡಲಾಯಿತು. ಪ್ರೌಢಶಾಲಾ ವಿಭಾಗದ 24-25ನೇ ಸಾಲಿನ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಾಲಾ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ಪ್ರೌಢಶಾಲಾ ವಿಭಾಗದ 2024-25ನೇ ಸಾಲಿನಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಾಲಾ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಎಂ ಕಾಂತರಾಜು, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಶಿವಕುಮಾರ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎ ಆದಂ, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಎಸ್ಇ ಮೋಹಿನಿ, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಎಸ್ಟಿ ವಿಜೇತ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇನ್ನು ಮುಂದೆ ಎಲ್ಲೆಂದರಲ್ಲಿ ಕಸ ಎಸೆಯುವಂತಿಲ್ಲ. ಈ ಬಗ್ಗೆ ಯಾರೂ ಕ್ರಮ ಕೈಗೊಳ್ಳದಿದ್ರೂ ಮಡಿಕೇರಿ ಅಭಿವೃದ್ಧಿ ಸಮಿತಿ ಮಾತ್ರ ಕಣ್ಗಾವಲಾಗಿ ಕಾರ್ಯನಿರ್ವಹಿಸಿ ಕಸ ಎಸೆದವರಿಂದಲೇ ಪರಿಸರವನ್ನು ಸ್ವಚ್ಛಗೊಳಿಸುವ ಶ್ಲಾಘನೀಯ ಸೇವೆ ನಿರಂತರವಾಗಿ ಮಾಡ್ತಾ ಇದೆ. ಅಪರಾಹ್ನ ಸುಮಾರು 3 ಗಂಟೆಯ ಆಸುಪಾಸಿನಲ್ಲಿ ರಾಜೇಶ್ವರಿ ವಿದ್ಯಾಲಯದಿಂದ ಮಹದೇವಪೇಟೆಗೆ ತೆರಳುವ ಮಾರ್ಗ ಮಧ್ಯೆ ನಿರುಪಯುಕ್ತ ಕಸವೊಂದ ರಸ್ತೆಯ ಬದಿಯಲ್ಲಿ ಎಸೆದು ಹೋಗಿದ್ದಾರೆ. ಇದನ್ನು ಗಮನಿಸಿದ ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ಸದಸ್ಯ, ಕೊಡಗು ಅಭಿವೃದ್ಧಿ ಸಮಿತಿಯ ಜಾನ್ಸನ್ ಪಿಂಟೋ ಕೂಡಲೇ ಕಸ ತಂದು ಹಾಕಿದವರ ಹೆಸರು, ವಿಳಾಸ, ವಾಹನ ಸಂಖ್ಯೆ, ಮೊಬೈಲ್ ನಂಬರ್ ಎಲ್ಲವೊಂದ ಕೊಡಗು ಅಭಿವೃದ್ಧಿ ಗುಂಪಿಗೆ ಪೋಸ್ಟ್ ಮಾಡಿದ್ದಾರೆ. ಇದನ್ನು ನೋಡಿ ಗುಂಪಿನಲ್ಲಿರುವ ಕೆಲವು ಪರಿಸರ ಪ್ರೇಮಿಗಳು ರಸ್ತೆ ಬದಿ ಕಸ ಎಸೆದ ವ್ಯಕ್ತಿಗೆ ಕರೆ ಮಾಡಿದ್ದಾರೆ. ಕೂಡಲೇ ಬಂದ ವ್ಯಕ್ತಿ ತಾನು ಹಾಕಿದ ಕಸವನ್ನ ವಾಪಸ್ ತೆಗೆದುಕೊಂಡು ಹೋಗಿ ಪರಿಸರವನ್ನ ಸ್ವಚ್ಛಗೊಳಿಸಿದ್ದಾರೆ. ನಮಸ್ಕಾರ ಮಡಿಕೇರಿ.
ಇಲ್ಲಿ ನೋಡ್ಬೋದು ರಾಜರಾಜೇಶ್ವರಿ ಸ್ಕೂಲ್ನ ಒಂದು ಮುಂಭಾಗ, ಸಂಪಿಕಟ್ಟೆಯಿಂದ ಮಾದೇವಪೇಟೆ ಹೋಗುವಂಥ ಒಂದು ರಸ್ತೆ ಇದು. ಈ ರಸ್ತೆಯಲ್ಲಿ ಬೆಳಗಿನ ಹೊತ್ತು ಈ ಭಾಗದಲ್ಲಿ ಯಾವುದೇ ಕಸ ಇರಲಿಲ್ಲ. ಇದೀಗ ಸಮಯ 3 ಗಂಟೆಗೆ 15 ನಿಮಿಷ ಇದೆ, 2:45 ಗಂಟೆ. ಈ ಸಮಯದಲ್ಲಿ ಒಂದು ಭಾರೀ ವಾಹನದಲ್ಲಿ ಒಂದು ಕಸವನ್ನು, ಮನೆಯ ಕಸ ಮತ್ತು ಇನ್ನಿತರ ಎಲ್ಲ ಕಸದೊಂದಿಗೆ ಒಂದಷ್ಟು ಕಸವನ್ನು ಈ ಭಾಗದಲ್ಲಿ ಡಂಪ್ ಮಾಡಿರೋದು ಕಾಣ್ತಾ ಇದೆ. ಇಲ್ಲಿ ಈ ದಾಖಲೆಯಲ್ಲಿ ಲೈವ್ ಆಗಿ ಸಿಕ್ಕಿರುವಂಥ ಒಂದು ವಿಳಾಸ ನೋಡ್ಬೋದು. ಇಗ್ನೇಷಸ್ ಮಸ್ಕರೇನಸ್ ಎನ್ನುವ ವ್ಯಕ್ತಿ, ಇದು ಕೆನರಾ ಬ್ಯಾಂಕ್ದು ಇದು ಸಿಕ್ಕಿದೆ. ಅಲ್ಲದೆ ಈ ವ್ಯಕ್ತಿ ಯಾವುದೋ ಒಂದು ಕೋಟಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ಏನೋ ಒಂದು ಲೆಟ್ರ್ ಕೊಟ್ಟಿರೋದು, ಅದರದ್ದು ಇವರ ಹೆಸರಿರುವಂಥದ್ದೇ ಸಿಕ್ಕಿದೆ. ಅಲ್ಲದೆ ಚೆಕ್ ಬುಕ್ ಕೂಡ ಇಗ್ನೇಷಸ್ ಮಸ್ಕರೇನಸ್ ಎಂಬುವರ ಹೆಸರಿನಲ್ಲಿ ಕಾಣ್ತಾ ಇದೆ. ಇದು ಮಡಿಕೇರಿ ನಗರದ ವ್ಯಕ್ತಿಯಾಗಿರಬೇಕು ಅಂತ ಹೇಳುವಂಥ ಒಂದು ಇದಿದೆ. ಯಾರಿಗಾದರೂ ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದ್ದರೆ ಅವರ ನಂಬರನ್ನು ಕಲೆಕ್ಟ್ ಮಾಡಿ ಕೊಟ್ಟರೆ ಇದಕ್ಕೆ ದಂಡ ವಿಧಿಸುವ ಅವಕಾಶ ಸಿಗ್ತದೆ. ಈಗ ಕಳೆದ ವಾರವೇ ನಾವು ನೋಡ್ಬೋದು, ಒಂದು ಅಭಿಯಾನ ಮಾಡಿದ್ದು ಅಷ್ಟೇ. ಅಂಥದ್ರಲ್ಲಿ ಒಂದು ಭಾರಿ ಕಸವನ್ನು ಈ ಭಾಗದಲ್ಲಿ ಎಸೆದಿದ್ದಾರೆ ನೋಡಿರ್ಬೋದು. ಇಲ್ಲಿ ನಾಗರಿಕರು ಕೂಡ ಇದ್ದಾರೆ. ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರಿಗೂ ಕೂಡ ಬರೆದಿರುವಂಥ ಒಂದು ಲೆಟ್ರು ಕಾಣ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಈ ವ್ಯಕ್ತಿ ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಈ ಕಸವನ್ನು ಇಂದು ಸಂಜೆ ಒಳಗೆ ಇಲ್ಲಿಂದ ತೆರವುಗೊಳಿಸಿದ್ದ ಪಕ್ಷದಲ್ಲಿ ಈ ಕಸವನ್ನು ನಾಳೆ ಟ್ರ್ಯಾಕ್ಟರಿಗೆ ತುಂಬಿಸಿ ಅವರ ಮನೆ ಮುಂಭಾಗ ಎಸೆಯಲಾಗ್ತದೆ. ಧನ್ಯವಾದ. बोरे अंदर लेने का ये क्या है अंदर क्या है कचरा कैसा डाल दो हाँ डाल इधर 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 अंदर 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 प्लास्टिक पूरा इधर डालने का. ये वेस्ट पीस है ना, वेस्ट उधर डाल दो. ये उधर रख, लेवल कर दो, लेवल कर दो. हाँ प्लास्टिक पूरा अंदर गाड़ी में डाल दो. अंदर 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 गाड़ी में अंदर. Yeah, 5 piece. 5 piece. ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಕೇವಲ ಇದೊಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಸದಾ ಕನ್ನಡ ಅಭಿಮಾನ, ಕನ್ನಡದ ನಾಡು, ಜಲ, ಭಾಷೆಯ ಬಗ್ಗೆ ಪ್ರೇಮವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರು ಕರೆ ನೀಡಿದ್ದಾರೆ. ವಿರಾಜಪೇಟೆಯ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ ಇವರ ಸಂಯುಕ್ತಾಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಕನ್ನಡ ಧ್ವಜಾರೋಹಣ ಮಾಡಿ ಧ್ವಜ ವಂದನೆ ಸಲ್ಲಿಸಿ ಬಳಿಕ ಗೌರವ ಸ್ವೀಕರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ
ಮಾತನಾಡಿದ ಶಾಸಕರು, ಸಮಸ್ತ ಕರ್ನಾಟಕದ ಜನತೆ ಇಂದು ಹೆಮ್ಮೆ ಪಡುವ ದಿನ. ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ ಸದಾ ನಮ್ಮೊಂದಿಗೆ ಇರುತ್ತೆ. ನಮ್ಮತನವನ್ನು ಸದಾ ಉಳಿಸಿಕೊಳ್ಳಲು ನಾವು ನಮ್ಮ ಭಾಷೆಗೆ ನೀಡುವ ಗೌರವ, ಅಭಿಮಾನದಿಂದ ಪೋಷಿಸುವ ರೀತಿಯ ಮೇಲೆ ಅವಲಂಬಿತವಾಗಿರುತ್ತೆ ಎಂದರು. ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದೊಂದಿಗೆ ಎಲ್ಲೆಡೆ ಆಚರಣೆ ಮಾಡಲಾಗ್ತಾ ಇದೆ. ಕನ್ನಡ ನಾಡನ್ನ ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತೆ. ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ, ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸ್ತಾ ಇರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟವಾಗಿದೆ. ನವೆಂಬರ್ 1ರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ, ಮತ, ಧರ್ಮಗಳ ಜನತೆ ಸೇರಿ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರುವುದು ಹೆಮ್ಮೆ ಎಂದರು. ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಧ್ವಜ ವಂದನೆ ಸ್ವೀಕರಿಸಿ ಮಾತನಾಡಿದ ವಿರಾಜಪೇಟೆ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಪಿಸಿ ಪ್ರವೀಣ್ ಕುಮಾರ್ ಅವರು, ಕನ್ನಡ ರಾಜ್ಯೋತ್ಸವದ ಸಂದೇಶವನ್ನು ನೀಡಿ ಕನ್ನಡ ನಾಡು ನುಡಿಗಾಗಿ ಶ್ರಮಪಟ್ಟ ಹಿರಿಯ ಚೇತನಗಳನ್ನು ಸ್ಮರಿಸಿ ಅವರನ್ನು ಗೌರವಿಸುವ ದಿನವಾಗಿದೆ ಎಂದರು. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಎಂದು ರಾಜ್ಯಾದ್ಯಂತ ಆಚರಿಸಲಾಗುತ್ತಿದೆ. 1950ರಲ್ಲಿ ಭಾರತ ಗಣರಾಜ್ಯವಾಯಿತು. ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆ ಆಧಾರದ ಮೇಲೆ ದೇಶದ ವಿವಿಧ ಪ್ರಾಂತ್ಯಗಳ ರಚನೆಯಾಯಿತು. ಅದೇ ರೀತಿ ಮೈಸೂರು ರಾಜ್ಯವು ಜನ್ಮ ತಾಳಿತು. ನವೆಂಬರ್ 1, 1956ರಂದು ಮೈಸೂರು ಸಂಸ್ಥಾನವು ಇಂದಿನ ಮೈಸೂರು ಸಂಸ್ಥಾನ ಬಹುತೇಕ ಪ್ರದೇಶಗಳನ್ನು ಒಳಗೊಂಡು ಉತ್ತರ ಕರ್ನಾಟಕದ ಜನರು ಆ ಸಂದರ್ಭದಲ್ಲಿ ಮೈಸೂರು ರಾಜ್ಯಾದ್ಯ ಹೆಸರು ಉಳಿಸಿಕೊಳ್ಳಲು ಒಲವು ತೋರದ ಕಾರಣ ಇಂದಿನ ಸಂಸ್ಥಾನ ಮತ್ತು ಹೊಸ ರಾಜ್ಯ ದಕ್ಷಿಣ ಪ್ರದೇಶವನ್ನು ನಿಕಟ ಸಂಬಂಧ ಹೊಂದಿದ ಎಲ್ಲ ಇದನ್ನು ಜಿಲ್ಲೆಗಳನ್ನು ಸೇರಿಸಿ ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ನವೆಂಬರ್ 1, 1973ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಅವರ ಇದರಲ್ಲಿ ಅದನ್ನು ಘೋಷಿಸಲಾಗಿದೆ. ವಿಧಾನ ಪರಿಷತ್ನ ಸದಸ್ಯ ಮಂಡ್ಯಪಂಡ ಸುಜಾ ಕುಶಾಲಪ್ಪ ಮಾತನಾಡಿ, ಕನ್ನಡ ಭಾಷೆಗೆ 2500 ವರ್ಷಗಳಿಗೂ ಅಧಿಕ ಇತಿಹಾಸ ಇದೆ. ಭಾಷೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬಾರದು. ಕನ್ನಡ ಭಾಷೆಯ ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವದಿಂದ ಹೊಂದಿಕೊಳ್ಳಬೇಕೆಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ರಾಜೇಶ್ ಪದ್ಮನಾಭ, ಕ್ಷೇತ್ರ ಶಿಕ್ಷಣಾಧಿಕಾರಿ ಆನಂದ್, ಪುರಸಭೆ ಉಪಾಧ್ಯಕ್ಷೆ ಫಸಿಹಾ ತಬಸ್ಸುಮ್, ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ, ಪುರಸಭೆಯ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕನ್ನಡ ನಾಡುನುಡಿ ಮತ್ತು ಇಲ್ಲಿನ ಕೊಡಗಿನ ಸುಮಾರು ಇತಿಹಾಸಕಾರರು ಮತ್ತು ಪ್ರಸಿದ್ಧ ಕಾದಂಬರಿಕಾರರಿದ್ದಾರೆ. ಅವರ ಬರವಣಿಗೆ ಮತ್ತು ಇತಿಹಾಸವನ್ನು ತಿಳಿಸಲು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಾಮನಗರ ಜನಪದ ಲೋಕದ ಮಾದರಿಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ವ್ಯವಸ್ಥೆ ಆಗಬೇಕು ಅಂತ ಕೇಳ್ಕೊಳ್ತಾರೆ. ಯಾಕಂದರೆ ನಮಗೆ ಎಲ್ಲೋ ಒಂದು ಓದಲಿಕ್ಕೆ ಮತ್ತು ವಿರಾಜಪೇಟೆ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ರೀತಿಯಾದ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ನಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಆ ರೀತಿಯ ವಿರಾಜಪೇಟೆ ತಾಲೂಕಿನಲ್ಲಿ ಒಂದು ಜಾನಪದ ಲೋಕದಂತಹ ಒಂದು ಸಂಕೀರ್ಣವನ್ನು ಸಭಾವನ್ನು ಇಲ್ಲಿ ಗುರುಸಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ಮುಂದೆ ಪೂರ್ವಾದಿ ಶಾಲೆ ವಿದ್ಯಾರ್ಥಿಗಳ ತಂಡ ಯಶ್ವಿನ್ ಸಾಧ್ಯಬಾನು ಇವರ ನೇತೃತ್ವದಲ್ಲಿ ಕನ್ನಡ ನಮ್ಮ ಶಾಲೆಯ ಬ್ಯಾಂಡ್ ಸೆಟ್ ವಿದ್ಯಾರ್ಥಿಗಳ ತಂಡ ವಿಶಾಲ್ ಅವರ ನೇತೃತ್ವದಲ್ಲಿ ಪಥಸಂಚಲನದಲ್ಲಿ ಕಳಿಸಿ ಎಲ್ಲ ಅತಿಥಿ ಗಣ್ಯರಿಗೆ ರೈತರು ಎದುರಿಸುತ್ತಿರುವ ಭೂ ದಾಖಲೆಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ನವೆಂಬರ್ 3ರಂದು ಸೋಮವಾರಪೇಟೆ ಪಟ್ಟಣದಲ್ಲಿ ಬೃಹತ್ ರೈತ ಜಾಗೃತಿ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಚಕ್ರವರ್ತಿ ಸುರೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಸಿ ಮತ್ತು ಡಿ ಸೆಕ್ಷನ್ 4 ಡೀಮ್ಡ್ ಫಾರೆಸ್ಟ್ ಸಮಸ್ಯೆ, ಹಕ್ಕುಪತ್ರ ನೀಡಲು ಅರಣ್ಯ ಇಲಾಖೆಯ ಅಡ್ಡಗಾಲು, ಮುಕ್ಕೋಡ್ಲಿನಲ್ಲಿ ಕೃಷಿ ನಾಶ ಮಾಡಿದ ಅರಣ್ಯ ಇಲಾಖಾ ಸಿಬ್ಬಂದಿಗಳ ವಿರುದ್ಧ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ಸಮಾವೇಶದಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಗಮನ ಸೆಳೆಯಲಾಗುವುದು ಎಂದರು. ನವೆಂಬರ್ 3ರಂದು ಬೆಳಗ್ಗೆ 10 ಗಂಟೆಗೆ ಸೋಮವಾರಪೇಟೆ ಪಟ್ಟಣದ ವಿವೇಕಾನಂದ ವೃತ್ತದಿಂದ ಮೆರವಣಿಗೆ ತೆರಳಿ 11 ಗಂಟೆಗೆ ಜೆಸಿ ವೇದಿಕೆಯಲ್ಲಿ ಬಹಿರಂಗ ಜಾಗೃತಿ ಸಮಾವೇಶ ನಡೆಸಲಾಗುತ್ತೆ. ಸಮಾವೇಶಕ್ಕೆ ರಾಜ್ಯ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ಚುಕ್ಕಿ ನಂಜುಂಡಸ್ವಾಮಿ, ಹೊಂದೂರು ಪ್ರಕಾಶ್, ಮಂಜು ಕಿರಣ್, ಮನು ಸೋಮಯ್ಯ, ಅರಕಲಗೂಡು ಯೋಗಣ್ಣ ಸೇರಿದಂತೆ ಮತ್ತಿತರರು ಭಾಗವಹಿಸಲಿದ್ದಾರೆಂದರು. ನಮ್ಮ
CID ಸೆಕ್ಷನ್ 4 ಅಂತ ಹೇಳಿ ನಾವು ಸರ್ಕಾರಗಳನ್ನ ಒತ್ತಡನ ಹಾಕ್ತಲೇ ಇದ್ದೀವಿ. ಕೊಡಗು ಜಿಲ್ಲೆಯಲ್ಲಿ ಏನು 1975ನೇ ಇಸ್ವಿಯಿಂದ ಅವೈಜ್ಞಾನಿಕವಾಗಿ ಅವತ್ತಿದ್ದಂಥ ಅಧಿಕಾರಿಗಳು 94ನೇ ಇಸ್ವಿವರೆಗೂ ಹಾಗೂ 1994ರ ಈ ಕಡೆಗೆ ಏನು ಆದೇಶ ಮಾಡಬೇಕಾದ್ರೆ ಸರ್ಕಾರದ ಆದೇಶನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಅವತ್ತು ನೀಡಿದಂಥ ತಪ್ಪು ಮಾಹಿತಿಯ ಇವತ್ತು ನಾವು ಬೀದಿಗೆ ಬರುವಂಥದ್ದಾಗಿದೆ. ಹಾಗಾಗಿ ಇಷ್ಟು ದಿವಸ ಹೋರಾಟಗಳನ್ನ ನಾವು ನೋಡಿದ್ವಿ. ಎಲ್ಲರ ವಿಶ್ವಾಸ ತಗೊಂಡು ಹೋರಾಟ ಮಾಡಿ ಏನೂ ಪ್ರಯೋಜನ ಆಗಲಿಲ್ಲ. ನಾವೀಗ ನಮ್ಮ ರಾಜ್ಯದಲ್ಲಿ ಆಳ್ತಾ ಇರುವಂಥ ಮುಖ್ಯಮಂತ್ರಿಗಳನ್ನು ಸಹ ಹೋಗಿ ಭೇಟಿ ಮಾಡಿ ನಮ್ಮ ಕುಂದುಕೊರತೆಗಳನ್ನ ಹೇಳಿದ್ದೀವಿ. ಹಾಗೂ ನಮ್ಮ ಆಳ್ತಾ ಇರುವಂಥ ಅರಣ್ಯಾಧಿಕಾರಿಗಳು, ನಮ್ಮ ಅರಣ್ಯ ಸಚಿವರು ಈಸಷ್ಟನ್ನು ಸಹ ನಾವು ಈಗಾಗಲೇ ಅವ್ರನ್ನ ಹೋಗಿ ಮನವರಿಕೆ ಮಾಡಿದರೂ ಸಹ ಏನು ಪ್ರಯೋಜನ ಆಗಲಿಲ್ಲ. ನಮ್ಮ MP ಅವರು ಸಹ ನಾವು ಮೀಟ್ ಮಾಡಿ ಅವರಿಗೂ ಸಹ ಮನವರಿಕೆ ಮಾಡಿದ್ವಿ. ಅವರು ಸಹ ನಮಗೇನು ಬರಲಿಲ್ಲ, ಏನು ನಮಗೆ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಾವೀಗ ಈ ಒಂದು ತಿಂಗಳ ಹಿಂದೆ ಉಸ್ತುವಾರಿ ಸಚಿವರನ್ನ ಹೋಗಿ ನಾನೇ ಖುದ್ದಾಗಿ ಮೀಟ್ ಮಾಡಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅವೈಜ್ಞಾನಿಕವಾಗಿ ಹಿಂದೆ ಇದ್ದಂಥ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ಇವತ್ತು ನಮ್ಮ ಆಸ್ತಿ ಹೋಗ್ತಾ ಇದೆ ಅಂತ ಹೇಳಿ ಅವರಿಗೂ ಸಹ ಮನವರಿಕೆ. ಸೋಮವಾರ ಒಂದು ರೈತ ಸಭೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಮುಖಂಡರಲ್ಲಿ ಒಂದು ಚುಕ್ಕಿ ನಂಜನಸ್ವಾಮಿ ಅವರು ಸಹ ಇಲ್ಲಿಗೆ ಸೋಮವಾರ ಸಹ ಆಗಮಿಸ್ತಾರೆ. ಹಾಗೂ ಮಂಜು ಏನು ಕಾರ್ಯಕಾರಿ ಮಂಡಳಿಯ ಸದಸ್ಯರು ರಾಜ್ಯ ಮಟ್ಟದ ಅವರು ಸಹ ಇಲ್ಲಿಗೆ ಸೋಮವಾರಪೇಟೆಗೆ 3ನೇ ತಾರೀಕು ಆಗಮಿಸ್ತಿದ್ದಾರೆ. ಹಾಗೂ ಹೊನ್ನೂರು ಪ್ರಕಾಶ್ ರಾಜ್ಯದ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಅವರು ಸಹ ನಾವೇಗೂ ಇಲ್ಲಿಗೆ ಬಂದು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾವು ಸೋಮವಾರ ಒಂದು ಬೃಹತ್ ಒಂದು ರೈತ ಮುಖಂಡರಿಗೆ ಅವರಿಗೆ ರೈತರಿಗೆ ಜಾಗೃತಿ ಮೂಡಿಸಲಿಕ್ಕಾಗಿ ಕೊಡಗು ಜಿಲ್ಲೆ ಏನಾಗಿದೆ ಅಂತೇಳಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲ ನಮ್ಮ ರೈತ ಮುಖಂಡರು ಯಾರ್ಯಾರು ಎಲ್ಲಿದ್ದೀರಾ, ಯಾವ ಮೂಲೆ ಹುಟ್ಟ ಇರ್ಬೋದು, ಗೋಣಿಕೊಪ್ಪ ಅಥವಾ ಕೊಡ್ಲಿಪೇಟೆ ಇರ್ಬೋದು, ಕೊತ್ತನಹಳ್ಳಿ, ಕುಡುಗಣ ಎಲ್ಲ ಕಡೆಯಿಂದ ರೈತರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಹಾಗೂ ನಾನೀಗ ನಮ್ಮ ಆಳ್ತಾ ಇರುವಂಥ ನಮ್ಮ ಸರ್ಕಾರಗಳಿಗೆ ಇವತ್ತು ಒಂದು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ವಿ. ಇಷ್ಟು ದಿವಸ 1.5 ತಿಂಗಳಿಂದ ಕೊಡಗಿನ ರೈತರು ಮುಗ್ಧರು, ನಮಗೇನು ಗೊತ್ತಿಲ್ಲ. ನಾವೀಗ ನಮ್ಮ ಕೊಡಗಿನಲ್ಲಿ ಇವತ್ತು ನಿಮಗೆ ಗೊತ್ತಿರ್ಬೋದು, ಕೊಡಗು ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಯಾವುದ್ರಲ್ಲಿ ಅಂತ ಹೇಳಿದರೆ ಮಳೆ ನೀರೆಲ್ಲ ಕೊಚ್ಚೋಗಿದೆ, ನಿಮಗೆಲ್ಲ ಗೊತ್ತಿದೆ. ನಮ್ಮ ದೇಶದಲ್ಲಿ 3ನೇ ಸ್ಥಾನಕ್ಕೆ ನಮ್ಮ ಕೊಡಗು ಜಿಲ್ಲೆ ಇವತ್ತು ಮಳೆಯಲ್ಲಿ ಎಲ್ಲ ಉದುರಿ ಎಲ್ಲ ಫಸಲು ತೋಟ ಗೀಟಲು ಉದುರಿ ನಮ್ಮ ಇಲ್ಲಿ ಹುಯ್ದಂಥ ಮಳೆ 2 ರಾಜ್ಯದಲ್ಲಿ ಫಸಲು ಬೆಳೀತಾ ಇದ್ದಾರೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಥರ ನಮಗೆ ಒಂದು ಪರಿಹಾರಗಳು ಸಹ ತಗೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತದೆ? ಈ ಜಾಗೃತಿ ಸಮಾವೇಶನ ಅಲ್ಲ, ಪ್ರತಿಭಟನೆಯನ್ನ, ಹೋರಾಟ, ಬಹಿರಂಗ ಸಭೆ, ಜನಗಳಿಗೆ ಜಾಗೃತಿ ಆಗಬೇಕು ಅಂತ ಒಂದು ಸಭೆ ಮಾಡ್ತಾ ಇದ್ವಿ. ಮಾಡೋ ಉದ್ದೇಶ ಏನಂದ್ರೆ, ಈಗ ಹಲವಾರು ವರ್ಷಗಳಿಂದ ನಮ್ಮ ಸಮಸ್ಯೆನ ಯಾರು ಬಗೆಹರಿಸ್ತಿಲ್ಲ. ಅದನ್ನು ನೆನಪು ಮಾಡೋಕ್ಕೆ ರಿಪೀಟ್ ಅವ್ರ ಸರ್ಕಾರ ಗಮನಕ್ಕೆ ಬರಲಿ, ಅಧಿಕಾರಿಗಳ ಗಮನಕ್ಕೆ ಬರಲಿ ಅಂತ ರಿಪೀಟ್ ಮಾಡ್ತಾ ಇರೋದು. ಸಮಾವೇಶ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ, ಈ ಸಾರ್ವಜನಿಕ ಸೇರಿಸಿದಾಗ ಜನಗಳಿಗೆ ಗೊತ್ತಾಗಬೇಕು, ಅರಿವು ಹೋಗ್ಬೇಕು, ಯಾಕೆ ಯಾರಿಂದ ಮೋಸ ಆಗ್ತಿದೆ ಅಂತ. ಯಾವ ರಾಜ್ಯಗಳು ನಮಗೆ ಯಾರು ಈಗ ನಮ್ಮ ಪರ ಇಲ್ಲ, ನಮ್ಗೆ ಮೋಸನ ಮಾಡ್ತಾ ಇರೋದು. ಆಮೇಲೆ ಈಗ ನಮ್ಮ ಇವರು ಹೇಳಿದಾಗೆ ಹಿಂದೆ ಸಮಸ್ಯೆ ಬಗೆಹರಿಸ್ಬೇಕು. ಯಾರೊಬ್ಬ ತಹಸೀಲ್ದಾರು ಒಬ್ಬ ಯಾವನೋ ಬಂದು ಒಂದು ಊರಲ್ಲಿ ಒಂದು ಮನೇಲಿ ಕೂತ್ಕೊಬಿಡೋನು, ಅವ್ರ ಮನೇಲಿ ಅವ್ನಿಗೆ ಅವತ್ತು ಗಮ್ಮತ್ ಹಬ್ಬ ಪಾರ್ಟಿ, ಅವನೇ ಮಾಡ್ದ, ಅವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಎಕರೆ ಬರ್ತಾ ಹೋಯ್ತಾ ಇದ್ದ. ಇಡೀ ಊರಿಗೆ ಹಂಚಿపోಯಿತ್ತು. ಒಂದು 5 ಎಕರೆ ಪಾಕದಲ್ಲಿ ಪಟ್ಟೆ ಕೊಡೋಂಥ ವ್ಯವಸ್ಥೆ ಇತ್ತು, ಮಾಡಲಿಲ್ಲ. ಅವತ್ತು ಊರ್ ಮುಖಂಡರುಗಳು ಮಾಡಲಿಲ್ಲ, ಈ ರಾಜಕೀಯದವರು ಮಾಡಲಿಲ್ಲ, ನಮ್ಮ ಆಳಂದವರು ಅಧಿಕಾರಿಗಳು ಮಾಡಲಿಲ್ಲ. ಎಲ್ಲ ನಮ್ಮನ್ನ ಹಂಗೆ ಗೂಬೆ ಕುಸಡೆ ಬರ್ತಾರೆ ಬಿಟ್ರೆ ನಮ್ಗೆ ಹೂವಿ ಮೂಡಿಸ್ತಾರೆ ಅಷ್ಟೇ. ಮಾಡಕ್ಕೆ ಅವಕಾಶ ಉಂಟು. ಈಗ ಏನ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಅದೈತೆ ಆಗ್ತದ, ಯಾಕೆ ಆಗೋದಿಲ್ಲ? ಎಲ್ಲದಕ್ಕೂ ಒಂದು ಯಾವುದೇ ಒಂದು ಇದಕ್ಕೆ ಒಂದು ಕಂಟ್ರೋಲ್ ಮಾಡೋಕೆ ಒಂದು ಇದೇ ಇರ್ತದೆ, ಮಾಡ್ಬೋದು. ಪರಿಹಾರಕ್ಕೆ ಒಂದು ಪರಿಹಾರ ಇರುತ್ತೆ, ಸಜೆಷನ್, ಯಾವ ಇದಕ್ಕೂ ಸಜೆಷನ್ ಇರುತ್ತೆ. ಬಟ್ ಇವ್ರು ಏನ್ ಹೇಳಿದ್ರು ಒಂದೇ ಕಾರಣ ಹೇಳೋದು, ಅದು ಸುಪ್ರೀಂ ಕೋರ್ಟ್ ಅದೈತೆ ಸುಮ್ಮನೆ ಹೇಳೋದು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ SITಗೆ ನೀವು ಅದೇನು ಕರೆಕ್ಟಾಗಿ ಎಲ್ಲ ವರದಿ ಕೊಡಿಂದ, ವರದಿನೂ ಸರಿ ಕೊಡ್ತಾ ಇಲ್ಲ. ಬರೀ ಕಳ್ಳಾಟ ಆಡ್ತವ್ರೆ. ರವೀಂದ್ರದವರು ಒಂಥರ ಹೇಳೋದು, ಅರಣ್ಯ ಇಲಾಖೆ ಅಂತ ಹೇಳೋದು, ಜಂಟಿ ಸರ್ವೆ ಮಾಡ್ತಿದ್ದಾರೆ, ಅವ್ರ ತಂದೆ ಇದ್ದಾರೆ ಬರಲ್ಲ, ಬೇರೆ ಒಬ್ಬರಿ ಅರಣ್ಯ ಇಲಾಖೆ ಸರ್ವೆ ಮಾಡೋದು. ಆಮೇಲೆ ಅವ್ರು ಏನ್ ಹೇಳಿದ್ರು, ನಮ್ಗೆ ಆಶ್ವಾಸನೆ ಕೊಡೋಕೆ ಬಂದಾದಾಗ ಇಲ್ಲಿ ವಿವೇಕ ಸರ್ಕಲ್ ನಾವು ಜಂಟಿ ಸರ್ವೆ ಮಾಡ್ತೀವಿ, ಪ್ರತಿ ಗ್ರಾಮದಲ್ಲಿ ಹೇಳಿದ್ರೆ ನಿಮಗೆ ಕರ್ಕೊಂಡೇ ಮಾಡ್ತೀವಿ ಅಂತ ಅವ್ರ ಮಾತು, ಯಾರೋ DC ಬಂದು ಮಾತು ಕೊಟ್ಟಿರ್ತದೆ, ನಾವ್ ಹೇಳಿರ್ತದ. ಆದ್ರೆ ಆ ಮಾತು ತಪ್ಪದವ್ರು ಅವರು. ಎಲ್ಲವೇ ಆ ರೈತರಿಗೂ ನೋಟಿಸ್ ಕೊಡ್ತಾ ಇಲ್ಲ, ಯಾರನ್ನು ಕರೀತಿಲ್ಲ. ಗೊತ್ತಿಲ್ಲ 2 ಜನ ಅರಣ್ಯ ಅಧಿಕಾರಿಗಳು ಬರ್ತಾರೆ. ಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ GM ಹೂವಯ್ಯ,
ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್, ಹೋರಾಟ ಸಮಿತಿಯ ಪ್ರಮುಖರಾದ ಬಿಪಿ ಮೊಗಪ್ಪ, ನಾಗರಾಜು ಪಾಲ್ಗೊಂಡಿದ್ದರು. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ವಿವಿಧ ನಾಡಗೀತೆಗಳನ್ನು ಹಾಡೋ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಶಾಲೆಯ ಹೊರಾಂಗಣದಲ್ಲಿ ಶಾಲೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷರಾದ ಕೆಎ ಹ್ಯಾರಿಸ್ ಹಾಗೂ ಮಕ್ಕಳ ಸುರಕ್ಷತಾ ಸಮಿತಿ ಅಧ್ಯಕ್ಷರಾದ ರಾಜ ಗಣಪತಿ ಅವರು ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಶಾಲೆಯ ಸಭಾಂಗಣದಲ್ಲಿ ಶಾಲೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷರಾದ ಕೆಎ ಹ್ಯಾರಿಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿನದ ಮಹತ್ವದ ಕುರಿತು ಶಾಲೆಯ ಕನ್ನಡ ಶಿಕ್ಷಕಿ ಕೆಬಿ ಉಷಾರಾಣಿ ಅವರು ಮಾತನಾಡಿ, ಕನ್ನಡ ಭಾಷೆಯು ಪ್ರತಿಯೊಬ್ಬ ಜನಸಾಮಾನ್ಯ ಅರಿತು ಬೆರೆತು ಬಾಳುವ, ಆಡುವ ಸುಂದರ ಭಾಷೆಯಾಗಿದೆ. ಅದರಿಂದ ಕನ್ನಡ ಇಂದು ಶಾಶ್ವತವಾಗಿ ಉಳ್ಕೊಂಡಿದೆ. ಕನ್ನಡ ಭಾಷೆಯಲ್ಲಿ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಸಾಹಿತ್ಯ, ಕಾದಂಬರಿಗಳು ರಚನೆಗೊಂಡಿವೆ. ಅತಿ ಹೆಚ್ಚು ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಹೆಮ್ಮೆ ಕನ್ನಡ ಭಾಷೆಗೆ ಇದೆ ಎಂದರು. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಬಲಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ಹಾಗೆ ಎಲ್ಲ ಸಹೋದ್ಯೋಗಿ ಮಿತ್ರರೇ, ವೇದಿಕೆಯ ನಮ್ಮ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಮಹಾನ್ ಕವಿ. ಅವರ ನಂತರ 7 ಮಂದಿ ಇದ್ದಾರೆ. ಅವರ ಹೆಸರನ್ನ ನೀವು ಬರ್ಕೊಂಡು ಬಂದಿದ್ದು ಹೇಳಿದ್ರೆ ಅದರಲ್ಲಿ 4 ಹೆಸರು ಬೇರೆ ಸೇರಿಸ್ಕೊಂಡಿರ್ತೀರಾ. ಕೆಎ ಹ್ಯಾರಿಸ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವ 1905ರಲ್ಲಿ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭಿಸಿ ನಮ್ಮ ರಾಷ್ಟ್ರವು ಗಣರಾಜ್ಯವಾದ ಬಳಿಕ 1956ರಲ್ಲಿ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆಯಾದಾಗ ಮೈಸೂರು ರಾಜ್ಯವಾಗಿ, ನಂತರ 1973ರಲ್ಲಿ ಕರ್ನಾಟಕ ರಾಜ್ಯವಾಗಿ ನಾಮಕರಣವಾಯಿತು. ಕನ್ನಡಿಗರು ಹೆಮ್ಮೆಯಿಂದ ಆಚರಿಸುವ ಹಬ್ಬ ಇದಾಗಿದ್ದು, ಕರ್ನಾಟಕ ಮಾತ್ರವಲ್ಲದೆ ಕನ್ನಡಿಗರು ನೆಲೆಸಿರುವ ಎಲ್ಲ ಕಡೆಗಳಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಚಳುವಳಿ ತದನಂತರ ನಮ್ಮ ದೇಶವು ಗಣರಾಜ್ಯ ಆದ ನಂತರ, ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಆದ ನಂತರ ನಮ್ಮ ಈ ಕರ್ನಾಟಕ ರಾಜ್ಯ ಹಿಂದೆ ಮೈಸೂರು ರಾಜ್ಯವಾಗಿತ್ತು. ತದನಂತರ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಎಂಬ ನಾಮಕರಣ ಕೂಡ ಆಯಿತು. ಏಕೆಂದರೆ ಈ ಒಂದು ಕರ್ನಾಟಕ ರಾಜ್ಯ ಮತ್ತು ಈ ಕನ್ನಡ ಹೆಸರು ಅನ್ನುವಂಥದ್ದು ಯಾರೋ ಹಾಗೆ ಕೊಟ್ಟಿದ್ದಲ್ಲ, ಚಳುವಳಿ ಮೂಲಕ. ನಾವು ಸ್ವತಂತ್ರ ಯಾವ ರೀತಿ ಚಳುವಳಿ ಮೂಲಕ ಪಡ್ಕೊಂಡಿದ್ದಾರೆ, ಸ್ವತಂತ್ರ ನಮಗೆ ನಮ್ಮ ದೇಶಕ್ಕೆ ದೊರಕುವಂತ ಪೂರ್ವದಿಂದಲೇ 1905ರಿಂದ ಕೂಡ ನಮ್ಮ ಕನ್ನಡ ರಾಜ್ಯದ ಚಳುವಳಿ ಕೂಡ ಪ್ರಾರಂಭವಾಗಿದೆ. ಅದೇ ರೀತಿ ಈ ದಿನವನ್ನು ನಾವಿವೇನು ಗಡಿ ಜಿಲ್ಲೆ ಆದ್ರಿಂದ ನಮಗೆ ಈ ಒಂದು ದಿನದ ಈ ಹಬ್ಬದ ಮಹತ್ವವನ್ನು ಅಷ್ಟರ ಮಟ್ಟಿಗೆ ಇಲ್ಲಿ ಕಾಣ್ತಾ ಇಲ್ಲ. ಬೆಂಗಳೂರಲ್ಲಿ ಇಡೀ ನಮ್ಮ ರಾಜಧಾನಿಯಲ್ಲಿ ಪೂರ್ತಿ ನವೆಂಬರ್ ತಿಂಗಳು ಪೂರ್ತಿ ಇದೊಂದು ಹಬ್ಬವಾಗಿ, ಕನ್ನಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಪ್ರಭಾರ ಪ್ರಾಂಶುಪಾಲರಾದ ಎಎಂ ವಿಶಾಲ, ಸಮಿತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಡಿಕೇರಿ ನಗರದ ವಿಶ್ವಮಾನವ ಉದ್ಯಾನವನದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಸಮಾಜ ಸೇವಕ ಪ್ರಭು ರೈ ಹಾಗೂ ಖಲೀಲ್ ಭಾಷಾ ಅವರು
ಕುವೆಂಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಅಂಬೇಕಲ್ ನವೀನ್ ಕುಶಾಲಪ್ಪ ಅವರು ಧ್ವಜಾರೋಹಣ ನೆರವೇರಿಸಿದರು. ಸಮಾಜ ಸೇವಕ ಹಾಗೂ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಟಿಎಂ ಅಯ್ಯಪ್ಪ ರಾಜ್ಯೋತ್ಸವದ ಶುಭಾಶಯ ಕೋರಿ ರಾಜ್ಯೋತ್ಸವದ ಕುರಿತು ಹಿತನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಅಧ್ಯಕ್ಷರಾದ ರವಿಗೌಡ, ತಾಲೂಕು ಉಪಾಧ್ಯಕ್ಷರಾದ ನಾಗೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಕ್ಷಿತ್, ಮೂರ್ನಾಡು ವಲಯ ಅಧ್ಯಕ್ಷರಾದ ವಸಂತ್, ನಗರ ಉಪಾಧ್ಯಕ್ಷರಾದ ಲಿಲ್ಲಿಗೌಡ, ವೇದಿಕೆಯ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನೆರೆದಿದ್ದವರಿಗೆ ಹಾಗೂ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು. ಪಾಲಿಬೆಟ್ಟ ಚಶೇರು ಹೋಮ್ಸ್ ವಿಶೇಷ ಶಾಲೆಯ ಬೆಳ್ಳಿ ಹಬ್ಬ ಆಚರಣೆ ಶಾಲೆಯ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಭಾರತೀಯ ಕ್ರೀಡಾ ವಿವರಣೆಗಾರ ಹಾಗೂ ಪ್ರೊ ಕಬಡ್ಡಿ ಲೀಗ್ ನಿರ್ದೇಶಕ ಚಾರು ಶರ್ಮಾ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿಶೇಷ ಚೇತನ ವಿದ್ಯಾರ್ಥಿಗಳನ್ನು ಗುರುತಿಸಿ ಪುನರ್ವಸತಿ ಕಲ್ಪಿಸುವ ಮೂಲಕ ಶಿಕ್ಷಣದೊಂದಿಗೆ ಉತ್ತಮ ಭವಿಷ್ಯ ರೂಪಿಸಲು ಸೇವಾ ಮನೋಭಾವದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪಾಲಿಬೆಟ್ಟದ ಚಶೇರು ಹೋಮ್ಸ್ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿರುವುದು ಸಂತಸ ತಂದಿದೆ. ಸಂಕಷ್ಟದಲ್ಲಿರುವವರಿಗೆ ನೆರವಾಗುವ ಮೂಲಕ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಸ್ವಉದ್ಯೋಗದ ಮೂಲಕ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರ ನೀಡುವುದರೊಂದಿಗೆ ಮಾದರಿ ವಿಶೇಷ ಚೇತನರ ಶಾಲೆಯನ್ನಾಗಿಸಿ ಮನೆಯ ಮಕ್ಕಳಂತೆ ಕಲಿಸಿ ಉತ್ತೇಜನ ನೀಡ್ತಾ ಇರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. Because of her, I came to Coorg, and whether you like it or not, I consider myself an honorary Coorg, only honorary. Always delighted to be here. To know that all of you are in Coorg generally as a population, or very specifically as a population. Very strong, very noble, very hard-working, very proud, very handsome, very beautiful, very everything. But of course, today is a wonderful reminder that all of you are extremely, perhaps among all the communities in the world, extremely community-minded. And that... ಮುಖ್ಯಸ್ಥೆ ಗೀತಾ ಚಂಗಪ್ಪ ಮಾತನಾಡಿ, 6 ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಈಗ 25 ವರ್ಷ ಪೂರೈಸಿ ಬೆಳ್ಳಿ ಹಬ್ಬಕ್ಕೆ ಕಾಲಿಟ್ಟಿದ್ದು, ಇದೀಗ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಹಾಗೂ ತರಬೇತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಇವತ್ತು ಚಶೇರು ಹೋಮ್ಸ್ ಇಂಡಿಯಾ ಕೂಗಿಂದ ನಮ್ಮ 25th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ಚೀಫ್ ಗೆಸ್ಟ್ ಇವತ್ತು ಫಂಕ್ಷನ್ಗೆ ಮಿಸ್ಟರ್ ಚಾರು ಶರ್ಮಾ, ದ ವಾಯ್ಸ್ ಆಫ್ ಇಂಡಿಯಾ ಸ್ಪೋರ್ಟ್ಸ್ ಕಾಮೆಂಟೇಟರ್ ಅವರು ಹೇಳಿದ್ವಿ. ಅವರು ಆನಂದ್ ಮಹೀಂದ್ರ ಅವ್ರದ್ದು ಸಿಸ್ಟರ್, ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಇವತ್ತು. ಆ್ಯಂಡ್ ಅವರು ಈಗ ನಮ್ಮದು 25 ಇಯರ್ಸ್ ನಾವು ಏನೆಲ್ಲ ಮಾಡಿದ್ದೇವೆ, ನಾವು ಶುರು ಮಾಡಿದ್ದು 6 ಚಿಲ್ಡ್ರನ್ ಜೊತೆಯಲ್ಲಿ, ಮತ್ತು ಈಗ ನಾವು 62 ಮಕ್ಕಳು ಇದ್ದಾರೆ ನಮ್ಮ ಸೆಂಟರ್ನಲ್ಲಿ. ನಾವು ಬೇರೆ ಬೇರೆ ಥರ ಈ ಇಂಟೆಲೆಕ್ಚುಯಲ್ ಚಾಲೆಂಜ್ ಮಕ್ಕಳಿಗೆ ನಾವು ಬೇರೆ ಬೇರೆ ಥರ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೇವೆ. ನಾವು ಕಮ್ಯುನಿಟಿ ಬೇಸ್ಡ್ ರಿಹ್ಯಾಬಿಲಿಟೇಷನ್ ಮಾಡಿದ್ದು ಸ್ವಲ್ಪ ವರ್ಷ ಹಿಂದೆಗೆ. ಇದೇ ಸಂದರ್ಭ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಾಲೆಯ ಸಂಸ್ಥಾಪಕರಾದ ಸಿಎ ಮುತ್ತಣ್ಣ, ಶಾಲಾ ಮುಖ್ಯ ಶಿಕ್ಷಕ ಶಿವರಾಜ್, ಹಳೆಯ ವಿದ್ಯಾರ್ಥಿ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ರಂಶಾದ್, ವಿದ್ಯಾರ್ಥಿ ಸುಮೇಶ್ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅನುಜಾ ಶರ್ಮಾ, ವಿಶೇಷ ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷೆ ಪುನೀತಾ ರಾಮಸ್ವಾಮಿ, ಕಾರ್ಯದರ್ಶಿ ಆಶಾ ಸುಬ್ಬಯ್ಯ, ಖಜಾಂಚಿ ಡಾಕ್ಟರ್ ಎಸಿ ಗಣಪತಿ, ಸಂಸ್ಥಾಪಕ ಸಿಎ ಮುತ್ತಣ್ಣ, ಮುಖ್ಯ ಶಿಕ್ಷಕ ಶಿವರಾಜ್ ಸೇರಿದಂತೆ ಗಣ್ಯರು, ಶಾಲಾ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಈ ಸಂದರ್ಭ ಹಾಜರಿದ್ದರು. ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ, ನಾಟಕ, ಯೋಗ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊಡಗು ಚಾನಲ್ ನ್ಯೂಸ್, ಖಲೀಲ್, ಸಿದ್ದಾಪುರ. ನಾಡಿಗಾಗಿ ಹಿಡಿಯೋ ಕೈ